ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರ ಬಂಗಾರ ಏನಾಯ್ತು? ರಾಧಾ, ಯಾಕವ ಅಲ್ಲೇ ನಿಂತ್ಕೊಂಡೆ? ಬಾ ಒಳಿಕೆ. ಅತ್ತೆ, ನಾನು ಈ ಮನೆ ಒಳಗಡೆ ಬರಲ್ಲ. ಯಾಕವ? ಇಷ್ಟೆಲ್ಲ ಆದರೂ ನನ್ನನ್ನು ಮನೆಗೆ ಕರ್ಕೊಂಡು ಬಂದು ಯಾಕೆ ಮನೆಗೆ ಬರ್ತಿಲ್ಲ ಅಂತ ಕೇಳ್ತಿರೋದು ನಿಮ್ಮ ದೊಡ್ಡ ಗುಣ. ನಿಮ್ಮ ಒಳ್ಳೆತನಕ್ಕೆ ನಾವು ಯೋಗ್ಯರಲ್ಲ. ದಯವಿಟ್ಟು ನನ್ನ ಮನೆ ಒಳಗೆ ಬಾ ಅಂತ ಬಲವಂತ ಮಾಡಬೇಡಿ ಅತ್ತೆ. ನಾನು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಯಾಕವ ಈಟೊಂದು ಅಂದ್ಕತ್ತಿದ್ಯಾ? ತ್ಯಪ್ ಮಾಡಿರೋದು ನಿಮ್ಮವ್ವ, ನೀನಲ್ಲ. ನೀನು ಯಾವತ್ತಿಗೂ ಈ ಮನೆಗೆ ಮನೆಯವ್ರಿಗೆ ಒಳ್ಳೇದಾಗಲಿ ಅಂತಲೇ ಬಯಸಿರೋಳು. ನಿನ್ನ ಮನ್ಸು ಏನು ಅಂತ ನನಗೆ ಗೊತ್ತದೆ ಕಣವ. ಸುಮ್ಕೆ ಇಲ್ದಿರೋದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಬಾ ಒಳಿಕೆ. ಇಲ್ಲ ಅತ್ತೆ, ನಾನು ನಮ್ಮಮ್ಮನ ಮಗಳು. ನನಗೂ ಅವಳ ಬುದ್ಧಿನೇ ಬಂದಿರುತ್ತೆ. ಗೊತ್ತೋ ಗೊತ್ತಿಲ್ಲದೇನೋ ಮುಂದೊಂದು ದಿವಸ ಈ ಮನೆಗೆ ನನ್ನ ಕಡೆಯಿಂದ ಯಾವುದಾದ್ರೂ ಒಂದು ರೀತಿ ತೊಂದರೆ ಆಗ್ಬೋದು. ಬೇಡ ಅತ್ತೆ, ನಾನು ದೂರ ಹೊರಟೋಗ್ತೀನಿ. ನಿಮ್ಮವ್ವ ಮಾಡಿರೋ ಕೆಲಸ ತ್ಯಪ್ಪಾದರೂ ಅವಳಿಗೂ ನನ್ನ ಮಗಳ ಜೀವನ ಇವರಿಂದ ಹಾಳಾಯ್ತಲ್ಲ ಅನ್ನೋ ನೋವು ಇದ್ದೇ ಇರ್ತೈತಲ್ವಾ. ಸಂಸಾರ ಮಾಡ್ಕೊಂಡಿರ್ಬೇಕಾದ ವಯಸ್ಸಲ್ಲಿ ಮಗಳಿಂಗ ಆರೋಗ್ಯ ಕೆಡಿಸ್ಕೊಂಡು ಮದುವೆ ಆಗದೆ ಇದ್ದರೆ ಅವಳು ತಾನೇ ಯೋನ್ ಮಾಡ್ತಾಳೆ ಇವಳು. ಈಗ ಆಯ್ಸೆಲ್ಲ ಬೇಡ, ನೀವು ಒಳಗೆ ಬಾ. ಅತ್ತೆ, ನಿಜವಾಗ್ಲೂ ನಮ್ಮಮ್ಮ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ಗೊತ್ತು ಕೂಸೆ, ಇದ್ರಾಗ ನಿಂತ್ಯ ಪ್ಯೋನು ಇಲ್ಲ. ನಿಮ್ಗೆ ಹಾಗೆ ಅನ್ಸುತ್ತೆ, ಆದ್ರೆ ಸ್ನೇಹಂಗೆ ಅಮ್ಮ ಮಾಡಿದ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಅನ್ಸಿದ್ರೆ ಸ್ನೇಹ ಮೌನವಾಗಿರೋದು ನೋಡಿದ್ರೇನೆ ಗೊತ್ತಾಗುತ್ತೆ ಅವಳಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ. ಅತ್ತೆ, ಈ ಮನೇಲಿರೋ ಒಬ್ರಿಗೂ ನನ್ನ ಮೇಲೆ ಅಪನಂಬಿಕೆ ಇದ್ರೆ ನಾನು ಈ ಮನೇಲಿ ಇದ್ದ ಸತ್ತಂಗೆ. ರಾಧವ, ನಿನ್ನ ಮೇಕೆ ಈ ಮನೆಗೆ ಎಲ್ರಿಗೂ ನಂಬಿಕೆ ಐತೆ, ಆದರೆ ನಿನ್ನ ಅವ್ವನ ಮೇಕೆ ಬೇಸರ ಐತೆ. ಯಾರನ್ನ ಉಂಡು ಮನೆಗೆ ಹಿಂಗೆ ಮಾಡ್ತಾರ? ರೀ, ಸಸಿಕಲಾ ಏನೋ ಆತ್ರದಾಗೆ ಹಿಂಗೆಲ್ಲ ಮಾಡೋಳೆ. ಅದಕ್ಕೆ ಈ ಮಗ ಏನು ಮಾಡ್ತೈತೆ? ಅತ್ತೆ, ನೀವು ನನ್ನ ಅತ್ತೆ ಅಂತ ನನ್ನ ಮೇಲೆ ಅನುಕಂಪ ತೋರಿಸ್ತಿದ್ದೀರಾ, ನನ್ನ ಮೇಲೆ ನಂಬಿಕೆ ಇಡ್ತಿದ್ದೀರಾ. ಆದ್ರೆ ಸ್ನೇಹಂಗೆ ನನ್ನ ಮೇಲೆ ಅನುಮಾನ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ನಮ್ಮಮ್ಮ ಅವಳ ಮೇಲೆ ಅಪರಾಧಿ ಪಟ್ಟ ಕಟ್ಟಿದ್ಲು. ಹಾಗಾಗಿ ನಾನು ಏನೇ ಮಾಡಿದ್ರು ಅವಳಿಗೆ ನನ್ನ ಮೇಲೆ ನಂಬಿಕೆ ಬರಲ್ಲ. ಇದರಿಂದ ಸ್ನೇಹಂಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತತ್ತೆ. ಈ ಮನೆ ಸೊಸೆಗೆ ನಾನು ಈ ಮನೆ ಒಳಗೆ ಬರೋದು ಇಷ್ಟ ಇಲ್ಲ ಅಂದರೆ ನಾನು ಈ ಮನೆಗೆ ಕಾಲಿಡಲ್ಲ. ಸ್ನೇಹ ನನ್ನ ಸೊಸೆ. ನನಗೆ ಯಾವ್ದು ಸರಿ ಅನಿಸ್ತೈತೋ ಅವಳಿಗೂ ಅದೇ ಸರಿ ಅನಿಸ್ತೈತೆ. ನನ್ನ ಮಾತಿಗೆ ನನ್ನ ಸೊಸೆ ಸ್ನೇಹ ಬೆಲೆ ಕೊಡ್ತಾಳೆ ಅಲ್ವೇ ಸ್ನೇಹ? ಹೇಳು ಸ್ನೇಹ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ರಾಧಾ ಮನೆಗೆ ಬಂದರೆ ನೀನು ಯಾವುದೇ ರೀತಿಲೂ ಅವಳ ಮನಸ್ಸು ನೋಯ್ಸಾಕಿಲ್ಲ ಅಲ್ವೇ? ಕೇಳವ ಸ್ನೇಹ. ಅತ್ತೆ ಹೇಳ್ದಂಗೆ ನೀನು ಧಾರಾಳವಾಗಿ ಈ ಮನೇಲೇ ಇರ್ಬೋದು. ನಿನ್ನ ಮೇಲೆ ನನಗೆ ಯಾವ ರೀತಿ ಅಸಮಾಧಾನ ಅಥವಾ ಅನುಮಾನ ಇಲ್ಲ. ಸ್ನೇಹನ ಮಾತು ಕೇಳಿಸ್ಕೊಂಡೆ ತಾನೆ? ಈಗಲಾದ್ರೂ ಬಾ ಒಳಿಕೆ. ಸ್ನೇಹ ಹೋಗವ.
ನೀನೇ ಹೋಗಿ ಅವಳ ಒಳಿ ಕರ್ಕೊಂಬ. ಬರೋಣ. ಇನ್ಮ್ಯಾಕೆ ಈಸಿವಾಗಿ ಇಲ್ಲಿ ಯಾರು ಮಾತಾಡೋದು ಬೇಡ. ಒತ್ತಾರೆ ಇಬ್ರು ಬೆಬ್ಬಿರ್ನೆ ತಯಾರಾಗಿ ಗುಡಿಗೆ ಹೋಗ್ಬಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.